ಬಿಜೆಪಿ ಅವ್ರದ್ದು ಏನಾಯ್ತಪ್ಪ? ನೋಡೋಣ. ಯಡಿಯೂರಪ್ಪ ಕುಟುಂಬದ ವಿರುದ್ಧ ಹೋರಾಟಕ್ಕೆ ಇಳಿದಿರುವಂಥ ಬಸವರಾಜ ಪಾಟೀಲ್ ಯತ್ನಾಳ್ ಇವತ್ತು ಶಿಸ್ತು ಸಮಿತಿ ಕಾರ್ಯದರ್ಶಿನ ಯಾರೋ ಓಂ ಪಾಠಕ್ ಅವ್ರ ಮುಂದೆ ಹೋದ್ರಂತೆ. ಹೋಗ್ಬಿಟ್ಟು, ಸರ್ ಕಾಗದಾಗ ಈಗ್ದಲ್ಲ ಯಾಕೆ ಸರ್ ರಿಪ್ಲೈ ತಗೊಳ್ರಿ ಸರ್ ಡೈರೆಕ್ಟೇನೆ ಅಂತ ಕೂತ್ಕೊಂಡು ಎಲ್ಲ ಹೇಳಿದ್ರಂತೆ. ಒಂದು 6 ಪೇಜು ಕೈಗೆ ಕೊಟ್ರಂತೆ, ಚಾರ್ಜ್ ಶೀಟ್ ಥರ. ಈಗ ಪ್ರೇಮ್ ಆಗಬೇಕು ಚಾರ್ಜು, ಆಮೇಲೆ ವಾದ ಪ್ರತಿವಾದ ನಡೀಬೇಕು. ಎಲ್ಲ ಕೇಳಿದ್ರಂತೆ ಅವ್ರು, ಯಾರೋ ಪಾಠಕ್ ಅನ್ನೋರು. ಪಾಠಕ್ಕು ಎಲ್ಲ ಕೇಳಿ ಪಾಠವನ್ನ ಹೇಳಿದರಂತೆ. ಏನು ಪಾಠ? ನೋಡಪ್ಪ ವಿದ್ಯಾರ್ಥಿ ಅಂದರೆ ಮೈಸ್ಟ್ರು ಹೇಳೋದು, ನೀವು ತುಂಬ ಬುದ್ಧಿವಂತ ಇದೀಯಾ, ಸ್ವಲ್ಪ ಮೊಬೈಲ್ ನೋಡೋದು ಕಡಿಮೆ ಮಾಡಿ ಓದಿದ್ರೆ ಚೆನ್ನಾಗಿ ಓದ್ಬೋದು, ನೀನು ಆಸಕ್ತಿ ತೋರಿಸ್ಬೇಕು ಅಂತ. ಹಾಗೆ ಇವ್ರಿಗೆ ಹೇಳಿದ್ರಂತೆ. ಏನಂತ? ನಿನಗೆ ಒಳ್ಳೆ ಭವಿಷ್ಯ ಇದೆ, ಸ್ವಲ್ಪ ತಾಳ್ಮೆ ವಹಿಸಬೇಕು, ಪಕ್ಷದ ವಿಚಾರ ಹೊರಗಡೆ ಮಾತಾಡಬಾರ್ದು ಅಂತ ಹೇಳಿದ್ರಂತೆ. ವಕ್ಫ್ ಹೋರಾಟ ಮುಂದುವರ್ಸಪ್ಪ, ಅದೇನು ತೊಂದರೆ ಇಲ್ಲ. ಮೇಷ್ಟ್ರು ಹೇಳ್ದಂಗೆ ನೀನು ಆಟ ಆಡಪ್ಪ, ನಾನು ಬೇಡ ಅಂದಿಲ್ಲ, ಪಾಠನೂ ಕಲಿ ಅಂತ ಹೇಳಿದ್ರಂತೆ. ಪಾಠಕ್ ಸಾಹೇಬ್ರು ಕೊಟ್ಟಿದ್ದ ಪಾಠ ಪಾಠ ಅಲ್ವಾ? ಅದಕ್ಕೆ ಅವ್ರೇನು ಹೇಳ್ತಾರೆ ನೋಡೋಣ ಸರ್. ನಿಮ್ಗೆ ಒಳ್ಳೆ ಭವಿಷ್ಯ ಇದೆ, ಅದಕ್ಕೆ ಶಾಂತಿ ಇದ್ರೆ ಬರೀ ಇಶ್ಯೂ ಬೇಸ್ಡ್ ಮಾತಾಡಿರ್ತೇವೆ. ನಾವು ನಗಲಕತ್ತೆ ಅಂತ ತಿಳ್ಕೊಬೇಕ್ರಪ್ಪ, ಏನಾಗೈತೆ ಪಕ್ಷದ ಆಂತರಿಕವಾಗಿ ಪಕ್ಷದ ಯಾವುದೇ ವ್ಯಕ್ತಿಗಳ ಬಗ್ಗೆ ನೀವು ಮಾಧ್ಯಮ ಮುಂದೆ ಮಾತಾಡಬೇಡಿರ್ತೇವೆ. ಏನೇ ನಿಮ್ಮ ಕಷ್ಟ ನೋವು ಇದ್ದರೆ ನಿಮ್ಮ ಪಕ್ಷದ ಮುಖಂಡರ ಮುಂದೆ ಮಾತಾಡೋಕ್ಕೆ ಯಾವುದೇ ಇದು ಇಲ್ಲ. ವಕಫ್ ಹೋರಾಟ ಏನು ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಪ್ರಶಂಸೆ. ಉಚ್ಚಾಟನೆ ಏನಾಯ್ತು ಅಂದ್ರೆ ಅದಕ್ಕೆ ಪಾಠಕ್ಕೆ ಬೇಕಿತ್ತ ಪಾಠ ಮಾಡಕ್ಕೆ ನೀ ಬೇರೆಯವ್ರು ಹೇಳಿದ್ರೆ ಅರ್ಥವಾಗ್ತಿರ್ಲಿಲ್ವಾ ನಿಮಗೆ? ನಾನು ಪಕ್ಷದ ಚೌಕಟ್ಟಿನಲ್ಲೇ ಮಾತನಾಡಿದ್ದೇನೆ. ಇಲ್ಲ, ಮಾತಾಡಿಲ್ಲ. ನೀವು ಮಾತಾಡಿದ ಸರಿನೋ ತಪ್ಪೋ ಹೇಳಕ್ ನಾನು ಯಾರು? ಅದಕ್ಕೆ ಸಂಬಂಧ ಇಲ್ಲ. ಬಟ್ ಆಸ್ ಎನ್ ಅಬ್ಸರ್ವರ್ ನಾನು ಆಚೆಯಿಂದ ಹೇಳ್ತೀನಿ, ನೀವು ಚೌಕಟ್ಟಿನಲ್ಲಿ ಮಾತಾಡಿಲ್ಲ. ಇವತ್ತಿನ ರಾಜಕೀಯ ಪಕ್ಷಗಳ ಡಿಸಿಪ್ಲಿನಿನ ಪರಿಧಿ ಒಳಗಡೆ ನೀವು ಮಾತಾಡಿಲ್ಲ, ಅಷ್ಟನ್ನೇ ಹೇಳಬಲ್ಲೆ ನಾನು. ಕೆಲವರು ಅಭಿಪ್ರಾಯ ಹೇಳಿದ್ದೇನೆ ಪಕ್ಷದಲ್ಲಿ, ಇಲ್ಲ, ನಿಮ್ಮ ಅಭಿಪ್ರಾಯವನ್ನು ಹೇಳಿದ್ದೀನಿ, ಬೇರೆಯವರ ಅಭಿಪ್ರಾಯ ಅಂತ ಹೇಳಬಾರ್ದು ಅದನ್ನ. ಇನ್ನು ಕುಟುಂಬ ರಾಜಕೀಯ ಭ್ರಷ್ಟಾಚಾರದ ವಿರುದ್ಧ ಪಕ್ಷವಿದೆ. ಹೌದು ಇದೆ. ಈಗ ಮೋದಿ, ನಾನು ಪಕ್ಷದ ನೀತಿ ಮೋದಿ ಮಾದರಿ ಅನುಸರಿಸಿದ್ದೀನಿ, ಭಾಳ ಕರೆಕ್ಟ್ ಆಗಿದೆ. ಬಟ್ ದಿ ಪ್ರಾಬ್ಲಮ್ ಈಸ್ ಆನರಬಲ್ ಯತ್ನಾಳ್ ಅವ್ರಿಗೆ ವಿಜಯೇಂದ್ರನ ಅಧ್ಯಕ್ಷ ಮಾಡುವಾಗ ಮೋದಿ, ಅಮಿತ್ ಶಾ, ನಡ್ಡಾ, ಪಾಠಕ್ ಅವ್ರಿಗೆಲ್ಲ ಗೊತ್ತಿರಲಿಲ್ವಾ ಅವ್ರು ಯಡಿಯೂರಪ್ಪನವ್ರ ಮಗ ಅಂತ? ಗೊತ್ತಿಲ್ಲದೆ ಮಾಡಿಬಿಟ್ರ? ವಾಟ್ ಈಸ್ ದಿ ಮೆಸೇಜ್? ಅವಾಗ ನಾನು ಅದನ್ನೇ ಮಾತಾಡ್ತೀನಿ ಅಂತಂದ್ರೆ ಮೆಸೇಜ್ ಏನಾಗ? ಮೋದಿ ಮಾದರಿ ಅನುಸರಿಸಿದಂಗೆ. ಈಗ ಬಸವರಾಜ ಬೊಮ್ಮಾಯಿ ಮಗಂಗೆ ಟಿಕೆಟ್ ಕೊಟ್ರಪ್ಪ, ನೀವು ಕ್ಯಾನ್ವಾಸ್ ಮಾಡಿದ್ರಿ, ಅದ್ಯಾತಕ್ಕೆ ವಂಶ ಪಾರಂಪರ್ಯದಕ್ಕೂ ಕ್ಯಾನ್ವಾಸ್ ಮಾಡ್ತೀರಿ ನೀವು? ಅದ್ರ ವಿರುದ್ಧ ದಟ್ ಮೀನ್ಸ್ ಏನೋ ಕ್ಯಾಲ್ಕುಲೇಷನ್ ಆಗಿದೆ ಪಕ್ಷದೊಳಗಡೆ ಅಂತ. ನೀವು ಅದನ್ನು ಬಿಟ್ಬಿಟ್ಟು ಅವನು ಸರಿ ಇಲ್ಲ, ಅವನ ವಿರುದ್ಧ ನಾನು ಮಾತಾಡ್ತೀನಿ ಅಂತಂದ್ರೆ ಹೆಂಗಾಗತ್ತದು? ಇವತ್ತಿನ ರಾಜಕೀಯ ಪಕ್ಷಗಳ ಶಿಸ್ತಿಗೆ ಅಲ್ಲ ಅದು. ಅಷ್ಟು ಲಿಬರಲ್ ಪಕ್ಷಗಳಿಲ್ಲ ಇನ್ನು ಪ್ರಪಂಚದಲ್ಲೇ ಇಲ್ಲ. ಇಲ್ಲೇನು ಬಂತು? ವಿಜೇಂದ್ರ ಗುಂಪುಗಾರಿಕೆ ಮಾಡ್ತಿದ್ದಾರೆ, ಮಾಡ್ತಿರಬಹುದು. ನೀವು ಅದನ್ನು ಹೈಕಮಾಂಡ್ಗೆ ಹೋಗಿ ಹೇಳೋದು ತಪ್ಪಲ್ಲ. ಸೀಮಿತ ನಾಯಕರ ಗುಂಪನ್ನು ಕಟ್ಟಿಕೊಂಡಿದ್ದಾರೆ, ಇರಬಹುದು. ನಾನು ಇಲ್ಲ ಅನ್ನಕ್ಕಾಗಲ್ಲ, ಅದನ್ನು ಸಂಪೂರ್ಣವಾಗಿ ಇರಬಹುದು. ಅದು ಸೀಮಿತ ಆದಾಗ ಇನ್ನೊಂದು ಸೀಮಿತ ನಾಯಕರ ಗುಂಪಲ್ಲ. ಬಿಜೆಪಿನಲ್ಲಿ ಎ ಇಂದ ಜೆಡ್ ವರೆಗೂ ಗುಂಪಿದೆ. ಎ ಗ್ರೂಪ್, ಬಿ ಗ್ರೂಪ್, ಸಿ ಗ್ರೂಪ್, ಡಿ ಗ್ರೂಪ್, ಜೆಡ್ ಗ್ರೂಪ್ ವರೆಗೂ ಇದೆ ಬಿಜೆಪಿನಲ್ಲಿ. ಉಪಚುನಾವಣೆ ಸೋಲಿಗೆ ಗುಂಪುಗಾರಿಕೆ ಕಾರಣ. ಎಲ್ಲಾನು ಮಾಮೂಲದು. ಸೋತಾಗ ಗುಂಪುಗಾರಿಕೆ ಅಂತೀರಿ, ಸೋತಾಗ ಯಾವನೋ ಒಬ್ಬನ ತಲೆ ಕಟ್ತೀರಿ, ಗೆದ್ರೆ ಯಾವನೋ ಒಬ್ಬ ನಂದಿದ್ದು ಅಂತ ಹೇಳ್ಕೊಂಡು ಓಡಾಡ್ತಾರೆ. ಸೇ ಫಾರ್ ಎಕ್ಸಾಂಪಲ್, ಈಗ ಹಾವೇರಿನಲ್ಲಿ ಗೆದ್ದಿದ್ರಿ ಏನು ಹೇಳ್ತಿದ್ರಿ? ಬಸವರಾಜ ಬೊಮ್ಮಾಯಿ ಗೆಲ್ಲಿಸ್ಕೊಂಡ್ರು ಅಂತಿದ್ರಿ. ಸಂಡೂರಲ್ಲಿ ಗೆದ್ಬಿಟ್ಟಿದ್ರೆ ಏನಂತಿದ್ರು? ವಿಜೇಂದ್ರ ನಾನು ಗೆಲ್ಲಿಸ್ಕೊಂಡೆ ಅಂತಿದ್ರು, ಅಥವಾ ಜನಾರ್ದನ್ ರೆಡ್ಡಿ ನಾನು ಗೆಲ್ಲಿಸ್ಕೊಂಡೆ ಅಂತಿದ್ರು. ಅವ್ರು ಕ್ರೆಡಿಟ್ ಕೊಡ್ತಾರೆ ಅಷ್ಟೇ ತಾನೆ? ಈಗ ಸೋತಾಗ ಏನ್ ಮಾಡ್ತೀರಿ? ಇದೆಲ್ಲ ಅಧ್ಯಕ್ಷಂದು ಅಂತ ಅಂದ್ಬಿಡ್ತೀರಿ. ಒಬ್ಬರ ಮೇಲೆ ಕಟ್ಟೋದು ಸುಲಭ. ಅದು ಮಾಮೂಲದ ಎಲ್ಲ ಪಕ್ಷದಲ್ಲೂ ಬರೋ ಹಣೆ ಬರಹ ಅದು. ಸರಿ, ಸರ್ಕಾರದ ಜೊತೆ ವಿಜೇಂದ್ರ ಅಡ್ಜಸ್ಟ್ಮೆಂಟ್, ದಾಟ್ ಹ್ಯಾಸ್ ಟು ಬಿ ಪ್ರಾಪರ್ಲಿ ಕನ್ವೇಡ್. ದಾಖಲೆ ಇರಲ್ಲ ಅದಕ್ಕೆ. ಅವರಿಬ್ಬರ ಮಧ್ಯೆ ಒಪ್ಪಂದ ಹೇಗೆ? ಆ ಒಪ್ಪಂದ ಗೊತ್ತಿಲ್ಲ ನನಗೆ. ಹಿಂದುತ್ವ ಸಮರ್ಥಿಸಿದ್ದೀನಿ, ಇದು ಪಕ್ಷ ವಿರೋಧಿನ ಅಂತ? ಖಂಡಿತ ಅಲ್ಲ, ಹಂಗಲ್ಲ. ವಾಟ್ ಈಗ ಕ್ವಶನ್ ಇರೋದೇನು? ಒಂದೇ ಒಂದು ಸೆಂಟೆನ್ಸ್ ಹೇಳ್ಬಿಡ್ಲಾ? ನಿಮಗೆ ಉತ್ತಮ ಭವಿಷ್ಯವಿದೆ, ಇರಬಹುದು, ಸ್ವಲ್ಪ ತಾಳ್ಮೆ ವಹಿಸಿ. ಅದೇ ಪ್ರಾಬ್ಲಮ್ ಇರೋದು ಈ ಕೇಸಲ್ಲಿ. ಅವ್ರಿಗೆ ಕ್ಯಾಮ್ರಾ ಕಾಣಿಸಿದ ತಕ್ಷಣ
ಅವ್ರಿಗೆ ತಡ್ಕೊಳಕ್ಕಾಗಲ್ಲ ಅನ್ಸತ್ ನನಗೆ. ಬಾಯಿಗೆ ಬಂದಂಗೆ ಏನೇನೋ ಹೇಳ್ಬಿಡ್ತಾರೆ, ಅವ್ರಿಗೆ ಇಷ್ಟ ಬಂದಿದ್ದೇನೆ. ಕಂಟ್ರೋಲ್ ಅದು ಸರಿನೋ ತಪ್ಪು, ಅದು ಅವ್ರಿಗೆ ಬಿಟ್ಟಿದ್ದು, ಬಟ್ ಹೇಳ್ತಾರೆ. ಐ ಥಿಂಕ್ ದಿಸ್ ಜೆಂಟ್ಲ್ಮನ್ ಹ್ಯಾಸ್ ಬಿನ್ ಟೋಲ್ಡ್ ಅರ್ಲಿ, ನನಗಿರೋ ಇನ್ಫಾರ್ಮೇಷನಲ್ಲಿ ಸ್ವಲ್ಪ ಯು ಶುಡ್ ಕಂಟ್ರೋಲ್ ಯುವರ್ ಸೆಲ್ಫ್ ಅನ್ನೋದನ್ನ. ನೀವು ಅದನ್ನು ಪಾಲನೆ ಮಾಡ್ದಂಗಿಲ್ಲ. ಓಕೆ, ಈ ಸರಿ ಪಾಲನೆ ಆಗತ್ತಾ ನನಗೆ ಗೊತ್ತಿಲ್ಲಪ್ಪ, ಅವರೇ ಹೇಳ್ಕೊಂಡಿರೋದ್ರಿಂದ. ಹಂಗಾಗಿ ಮುಂದೆ ಏನಾಗುತ್ತೋ ಏನೋ. ಉಚ್ಚಾಟನೆ ಏನಾಗುತ್ತೆ ಅಂದರೆ ಅದನ್ನ ಇನ್ನೂ ಜೀವಂತವಾಗಿ ಇಡಿ ಅಂತ ಹೇಳಿದ್ದಾರೆ ಸರ್ ನಮಗೇನೆ. ಉಚ್ಚಾಟನೆದು ಏನಾಗುತ್ತೆ ಅಂದರೆ ಅದನ್ನ ಇನ್ನೂ ಜೀವಂತವಾಗಿ ಇಡಿ, ಚರ್ಚೆ ಆಗಲಿ ಅಂದಿದ್ದಾರೆ. ಅಲ್ಲ ಆಗತ್ತೆ ನೋಡಿ, ಒಂದನ್ನು ತಿಳ್ಕೊಂಬಿಡಿ ಮೇಡಮ್, ಪಕ್ಷಕ್ಕಿಂತ ನಾವು ದೊಡ್ಡವರು ಅಂತ ಬಹುಜನರು ವರ್ತನೆ ಮಾಡಿರುವುದನ್ನು ನಾನು ನೋಡಿದ್ದೀನಿ. ನಂತರ ಅಲ್ಲಿಂದ ಆಚೆ ಆದ ಮೇಲೆ ಏನಾಗಿದೆ ಅನ್ನೋದನ್ನು ನೋಡಿದ್ದೀನಿ. 2 ವರ್ಷನ ಯಾರೂ ಸ್ಥಾಪಿತ ಶಕ್ತಿಯುತ ಪಕ್ಷಗಳಿಗೆ ಸಡ್ಡು ಹೊಡೆಯುವಂತಹ ದೊಡ್ಡ ರಾಜಕಾರಣಿ ಕರ್ನಾಟಕದಲ್ಲಿ ಇನ್ನೂ ಬಂದಿಲ್ಲ. ಕಾಂಗ್ರೆಸ್ಗೆ ಸಡ್ಡು ಹೊಡೆದು ಮಮತಾ ಬ್ಯಾನರ್ಜಿ ವೆಸ್ಟ್ ಬೆಂಗಾಲಲ್ಲಿ ಕಟ್ಟೋದು ಉದಾಹರಣೆ ಇದೆ. ಕಾಂಗ್ರೆಸ್ಗೆ ಸಡ್ಡು ಹೊಡೆದು ಶರದ್ ಪವಾರ್ NCP ಕಟ್ಟಿದ ಉದಾಹರಣೆ ಇದೆ. ಕಾಂಗ್ರೆಸ್ಗೆ ಸಡ್ಡು ಹೊಡೆದು ನಾ ಹೇಳ್ತಿರೋದು ಉದಾಹರಣೆ ಇದೆ. ಕರುಣಾನಿಧಿಯವರ ವಿರುದ್ಧ ಮುನಿಸಿಕೊಂಡು ಸಡ್ಡು ಹೊಡೆದು ಪಕ್ಷವನ್ನು ಕಟ್ಟಿದ ಉದಾಹರಣೆ ಇದೆ MG ರಾಮಚಂದ್ರನ್. ಅದೇ ಪಕ್ಕದ ಕೇರಳದಲ್ಲಿ ಗೌರಿ ಅಮ್ಮ ಸಡ್ಡು ಹೊಡೆದು ಪಕ್ಕಕ್ಕೆ ಹೋಗಿದ್ದು ನೋಡಿದ್ದೀನಿ. ದೇವರಾಜ ಅರಸರು ಸಡ್ಡು ಹೊಡೆದು ಪಕ್ಕಕ್ಕೆ ಹೋಗಿದ್ದು ನೋಡಿದ್ದೀನಿ. ಯಡಿಯೂರಪ್ಪನವರು ಸಡ್ಡು ಹೊಡೆದು ಪಕ್ಕಕ್ಕೆ ಹೋಗಿದ್ದು ನೋಡಿದ್ದೀನಿ. ಸುಲಭ ಅಲ್ಲ, ಯಾವ ರಾಜ್ಯ ಬೇಕಾದ್ರೂ ಕೇಳಿ ಹೇಳ್ತೀನಿ ನಾನು ಥಿಯರಿನ. ಹಾಗಾಗಿ ಇಟ್ಸ್ ನಾಟ್ ಈಸಿ. ಡಸ್ ಯತ್ನಾಳ್ ಥಿಂಕ್ ಹಿ ಕ್ಯಾನ್? ನನಗೆ ಅನಿಸಿಲ್ಲ ಇನ್ನೂ ಇಲ್ಲಿವರೆಗೆ. ಸೊ ಇಟ್ಸ್ ಎ ಕ್ವಶನ್. ಅವ್ರವ್ರ ಪಾರ್ಟಿನಲ್ಲಿ ಅವ್ರು ಏನೇನು ಮಾಡ್ಕೋತಾರೋ ಅವ್ರು ಮಾಡ್ಕೋಬೇಕಲ್ವೇ, ಮಾಡ್ಕೊಳ್ಳಿ. ಇಲ್ದಿದ್ರೆ ಉಚ್ಚಾಟನೆ ಹಿಂಗೆ ಜೀವಂತವಾಗಿ ಇಡಿ ಅಂತ ಅಂದಿದ್ದಾರೋ ಹಾಗೆ ನೀವು ಕೊಡ್ತಿರೋ ಪುಕ್ಕಟ್ಟೆ ಎಂಟರ್ಟೈನ್ಮೆಂಟ್ನು ನಾವು ಜೀವಂತವಾಗಿ ಇಟ್ಕೊಂಡಿರ್ತೀವಿ. ನೋಡೋಣ. ಇನ್ನು ಇದೆಲ್ಲದರ ಮಧ್ಯೆ ವಿಪಕ್ಷ ನಾಯಕ ಪುಷ್ಪ 2 ಅಂತೇನೋ ಬರ್ತಾ ಇಲ್ವೇನ್ರಿ? ಹಂಗೆ BJP 2, ಕಮಲಾ 2, ಕಮಲಾ 3 ಅಂತ ನಾವು ಇಟ್ಕೋತೀವಿ ಚಾಪ್ಟರ್ಗಳು. ಎಸ್. ಅಶೋಕ್ ಅವರು ದಿಢೀರಂತ ದೆಹಲಿಗೆ ತೆರಳಿದ್ದಾರೆ. ಪಕ್ಷದ ಅಧ್ಯಕ್ಷ JP ನಡ್ಡಾ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸ್ತಾ ಇದ್ದಾರೆ. ಇದು ಕುತೂಹಲವನ್ನ ಮೂಡಿಸ್ತಾ ಇದೆ. ಯತ್ನಾಳ್ ವಿಜಯೇಂದ್ರ ಬಣಸಂಘರ್ಷದ ವಿಚಾರವಾಗಿ ನಿನ್ನೆ ನಡೆದ ಬಿಜೆಪಿ ಸಂಸದರ ಸಭೆಯಲ್ಲಿ ಭಿನ್ನ ಅಭಿಪ್ರಾಯಗಳು ವ್ಯಕ್ತವಾಗಿದೆ. 4 ಯತ್ನಾಳ್ ಪರವಾಗಿ ಇದ್ರೆ ಇನ್ನು 3 ಯಡಿಯೂರಪ್ಪನವರ ಪರವಾಗಿದ್ದಾರೆ. ಉಚ್ಚಾಟನೆ ವಿಷಯವಾಗಿ ಅವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಬರ್ರಿ, ಇವ್ರದ್ದು ಒಳ್ಳೆ ಕಥೆ ಆಯ್ತು. ಸಭಾ ಸದಸ್ಯರು ಸುಮಾರು 15 ಜನ ಭಾಗವಹಿಸಿದ್ದಾರೆ. ಅವರು ಯಾರೂ ಯತ್ನಾಳ್ ವಿರುದ್ಧ ಕ್ರಮ ತಗೋಬಾರದು ಅಂತಾನೆ ಹೇಳಿದ್ದಾರೆ ಮತ್ತು ಇದನ್ನು ಸರಿಪಡಿಸಬೇಕು ಹೊರತು ಉಚ್ಚಾಟನೆ ಪರಿಹಾರ ಅಲ್ಲ. 7ನೇ ತಾರೀಕು ನಮ್ಮ ರಾಜ್ಯ ಕೋರ್ ಕಮಿಟಿ ಇದೆ ಬೆಂಗಳೂರಿನಲ್ಲಿ. ಇವೆಲ್ಲ ವಿಚಾರಗಳು ನಾವು ಚರ್ಚೆ ಮಾಡಿ ನಾವು ದೆಹಲಿಗೆ ಅದನ್ನ ವರದಿಯನ್ನು ನೀಡ್ತೇವೆ. ನೋಡಿ, ಈಗಾಗಲೇ ಹೈಕಮಾಂಡ್ ಗಮನಕ್ಕೆ ಎಲ್ಲವೂ ಕೂಡ ಬಂದಿದೆ. ದಿನ ಬೆಳಗಾದ ನಾವು ಈ ವಿಚಾರವನ್ನ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಡಿಸೆಂಬರ್ 7ನೇ ತಾರೀಕಿಗೆ ಫೈನಲೈಸ್ ಆಗ್ಲಿಕ್ಕೆ ನಮ್ಮ ಉಸ್ತುವಾರಿಯವರ ಅಲ್ಟಿಮೇಟ್ ಅಲ್ಲ, ಅಧಿಕೃತ ತೀರ್ಮಾನಗಳು ರಾಷ್ಟ್ರೀಯ ಅಧ್ಯಕ್ಷರೇ ಕೊಡಬೇಕು, ಬೇರೆಯವರು ಕೊಡ್ಲಿಕ್ಕೆ ಆಗೋದಿಲ್ಲ. ಮಾತಾಡೋಣ. ಯತ್ನಾಳ್ ಯಾರು ಹೊರಗಡೆಯವರಲ್ಲ. ಯಾವುದೋ ಒಂದು ಕಾರಣಕ್ಕೆ ಒಂದು ಆಕ್ರೋಶದಲ್ಲಿ ಇರ್ಬೋದು. ಅವರು ಮಾತಾಡ್ಲಿ ಪರವಾಗಿಲ್ಲ, ಅದನ್ನು ಸರಿಪಡಿಸುವಂತ ಪ್ರಾಮಾಣಿಕ ಪ್ರಯತ್ನ ನಾವು ಒಟ್ಟಾಗಿ ಸೇರಿ ಮಾಡಿ ಮಾತಾಡ್ಕೊಂಡು ಸರಿಪಡಿಸೋಣ ಅಂತ ಹೇಳಿದ್ದಾರೆ ಅಂತ ಯತ್ನಾಳ್ ಹೇಳ್ತೀವಿ. ಏನೇನು ಮಾತಾಡ್ಕೊಂಡು ಸರಿಪಡಿಸ್ತೀರಪ್ಪ? ಆ ಸ್ಟೇಜ್ ಮೀರು ಹೋಗಿದೆ. ಅವ್ರು ಡೆಲ್ಲಿಗೆ ಹೋಗಿ ಕೂತ್ರು ಯತ್ನಾಳ್ ಅವರು. ಇಲ್ಲಿ ಮಾತನಾಡಿ ಬಗೆಹರಿಸ್ಕೊಳ್ಳೋದಕ್ಕೆ ಆಗಲ್ಲ ಅಂತಾನೆ ಡೆಲ್ಲಿಗೆ ಹೋಗಿ ಕೂತಿರೋದಲ್ಲ ಸರ್? ಅಲ್ಲ ಸರಿ, ಕೆಲವು ಸರಿ ಎಲ್ಲೂ ಬದಲಿದ್ದಾಗ ಎಲ್ಲ ಒಂದು ಕಡೆ ಹೋಗ್ಬೇಕು. ಆರ್ಬಿಟ್ರೇಷನ್ ಪ್ರಾಸೆಸ್ ಇರೋದು ಯಾಕೆ? ಕಾಂಗ್ರೆಸ್ನವ್ರು ಹೋಗಲ್ವಾ? ಒಬ್ಬರೇನಾ ಹೋಗೋದು? ಎಲ್ಲ ಪಕ್ಷಗಳಲ್ಲೂ ಸಮಸ್ಯೆ ಇದೆ. ಎಲ್ಲ ಪಕ್ಷದಲ್ಲೂ ಅದೇ ಗ್ರಾಚಾರ. ಎರಡೂ ರಾಷ್ಟ್ರೀಯ ಪಕ್ಷಗಳದ್ದು ದೇಹ ಮಾತ್ರ ಇಲ್ಲಿ ಓಡಾಡ್ತಿರುತ್ತೆ, ಭೂತ ಪಿಚಾಚಿಗಳ ಥರ. ಆತ್ಮ ಎಲ್ಲ ಅಲ್ಲಿರುತ್ತೆ. ಅವ್ರು ಹಿಂಗೆ ಕಮಕ್ಕಂತ ಹಿಂಗೆ ಹಿಡಿದ್ಬಿಟ್ರೆ ಢಮ್ ಆಗಿಬಿಡ್ತಾರೆ ಇವರೆಲ್ಲ. ಎರಡೂ ರಾಷ್ಟ್ರೀಯ ಪಕ್ಷಗಳ ಗ್ರಾಚಾರ. ಈಗ ಏನು ಹೇಳಿದ್ರು ಚೀಫ್ ಮಿನಿಸ್ಟ್ರು? ಹೈಕಮಾಂಡ್ ಅವರೇ ತೀರ್ಮಾನ ಮಾಡಿ. ಇವರೇನು ಹೇಳ್ತಿದ್ದಾರೆ? ಹೈಕಮಾಂಡ್. ಮತ್ತೆ ಏನು ಅರ್ಥ? ಎಲ್ಲ ಅಲ್ಲೇ ಇದೆ ಅಂತ ಅಷ್ಟೇ. ಹಾಗಾಗಿ ಅದೇನು ಮಾಡ್ತಾರೋ ಮಾಡ್ಕೊಳ್ಳಿ. ಸಂಸದರು ಯಾರು ಮಾಡ್ತಾರೋ ಬಿಡ್ತಾರೋ ನಮಗೆ ಗೊತ್ತಿಲ್ಲ. ಯಾರನ್ನ ಬೇಕಾದ್ರೂ ಇಟ್ಕೊಳ್ಳಿ, ಯಾರನ್ನ ಬೇಕಾದ್ರೂ ಕಿತ್ತು ಹಾಕ್ಕೊಳ್ಳಿ, ನಮಗೇನು ಹೋಗ್ಬೇಕು? ಎಸ್.